ಇದೆಲ್ಲದರ ಮಧ್ಯೆ ಅಮಿತ್ ಶಾ ಅವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಗೃಹ ಸಚಿವ ಅಮಿತ್ ಶಾ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್. ಕೇಂದ್ರ ಸಚಿವ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್, ನಿತಿನ್ ನಬೀನ್, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಸರಣಿ ಪ್ರತಿಭಟನೆಗಳ ನಡುವೆ ನಡೀತಾ ಇರುವಂತಹ ಮಹತ್ವದ ಮಾತುಕತೆ ಇದು. ಮೊನ್ನೆ ವಿದ್ಯಾರ್ಥಿಗಳು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದಂತಹ ಟೈಮ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಹಾಗಂತ ಒಂದೇ ವರ್ಷ ಹೇಳಬಾರ್ದು ನಾವು. ಯಾರು ಪೊಲೀಸರು ಭದ್ರತೆಗಾಗಿ ನಿಯೋಜಿಸಲ್ಪಟ್ಟಿದ್ರೋ ಆ ಪೊಲೀಸರ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು. ಪ್ರತಿಭಟನಾ ನಿರತರು ಹಲ್ಲೆಯನ್ನ ಮಾಡುವಂತಹ ಕೆಲಸ ಮಾಡಿದ್ರು, ಕಲ್ಲು ತೂರಾಟ ಮಾಡುವಂತಹ ಕೆಲಸ ಮಾಡಿದ್ರು. 50ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ರು. ಎಟ್ ದಿ ಸೇಮ್ ಟೈಮ್ ವಿದ್ಯಾರ್ಥಿಗಳ ಮೇಲೂ ಕೂಡ ಬಲ ಪ್ರಯೋಗ ಆಗಿದ್ದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಲಭ್ಯ ಆಗಿತ್ತು. ಅದಾದ ನಂತರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಆಕ್ರೋಶ ಕೂಡ ಹೆಚ್ಚಾಗಿತ್ತು ಪ್ರತಿಭಟನಾ ನಿರತರಲ್ಲಿ. ಕಾಂಗ್ರೆಸ್ ಒಂದು ಹಂತ ಮುಂದಕ್ಕೆ ಹೋಗಿ ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದೆ. ನಿನ್ನೆ ರಾತ್ರಿಯೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿತ್ತು, ಪೊಲೀಸರ ಮೇಲೆ ಪ್ರತಿದಾಳಿಯಾಗುವಂತಹ ಸನ್ನಿವೇಶಗಳೆಲ್ಲ ನಿರ್ಮಾಣ ಆಗಿತ್ತು. ಈ ಸರಣಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇರೋ ಬೆನ್ನಲ್ಲೇ ಅಮಿತ್ ಶಾ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಜೆಪಿ ನಡ್ಡಾ ನಿಮಗೆ ಗೊತ್ತೇ ಇದೆ, ಮೊನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್ಸ್ ಅದರ ಪ್ರತಿನಿಧಿಗಳು ಹೋಗಿ ತಮ್ಮ ಬೇಡಿಕೆ ಏನು ಅನ್ನುವುದನ್ನ ಚರ್ಚೆ ಮಾಡಿದ್ದೇ ಜೆಪಿ ನಡ್ಡಾ ಅವರ ಬಳಿ. ಇನ್ನು ಜಿತೇಂದ್ರ ಸಿಂಗ್ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರು ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರಧಾನಿಗಳ ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಮನವೊಲಿಸೋಕೆ ಪ್ರಯತ್ನ ಪಟ್ಟಂತವರು ಅವರಿಬ್ರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ, ಅದರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕೂಡ ಉಪಸ್ಥಿತರಿದ್ದಾರೆ ಎನ್ನುವಂತ ಮಾಹಿತಿ. ಇನ್ನು ಧರ್ಮೇಂದ್ರ ಪ್ರಧಾನ್ ಈ ಹೋರಾಟದ ಮೊದಲ ದಿನ ಅಂದ್ರೆ ಈ ಸಂಸತ್ ಭವನಕ್ಕೆ ಮುತ್ತಿಗೆ ಇದೆಲ್ಲ ಆಗ್ತಾ ಇತ್ತಲ್ಲ, ಆ ಟೈಮ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಕೂಡ ಗೃಹ ಸಚಿವರನ್ನ ಭೇಟಿಯಾಗಿದ್ರು. 3.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಒಂದು ಕಡೆ ಈಗ ಧರ್ಮೇಂದ್ರ ಪ್ರಧಾನ್ ಸ್ಪೀಕರ್ ಓಂ ಬಿರ್ಲಾರನ್ನ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವ ಅಮಿತ್ ಶಾ ಅವರ ನಿವಾಸದಲ್ಲಿ ಜೆಪಿ ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ಅವರು ಸೇರ್ಕೊಂಡು ಸಭೆಯನ್ನ ಮಾಡ್ತಿದ್ದಾರೆ. ಈ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸರ್ಕಾರ ಯಾವುದಾದ್ರೂ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆಯಾ? ವಿದ್ಯಾರ್ಥಿಗಳ ಪ್ರತಿಭಟನೆ ಕೈಮೀರಿ ಹೋಗೋದಕ್ಕೆ ಮುಂಚೆ ಅವರ ಕೆಲ ಬೇಡಿಕೆಗಳಿಗಾದ್ರೂ ಸರ್ಕಾರ ಮಣಿಲೇಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆಯಾ? ಔಟ್ ಆಫ್ ಹ್ಯಾಂಡ್ ಹೋಗ್ತಿದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅನ್ನಿಸ್ತಿದ್ಯಾ? ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿಯೂ ಆದಂತಹ ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ ಇವೆಲ್ಲವೂ ಕೂಡ ಈ ಎಲ್ಲ ಬೆಳವಣಿಗೆಗಳು ಸದ್ಯ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.